ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ನೈಋತ್ಯ, ಆಬ್ಸ್ಟೆಡಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಗೈನಕ್ ಲ್ಯಾಪ್ರೋಸ್ಕೋಪಿ ಸರ್ಜನ್. ಸೊ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋಂಥ ವಿಷಯ ಅಬಾರ್ಷನ್ ಪಿಲ್ಸ್ ಆ್ಯಂಡ್ ಇಟ್ಸ್ ಯೂಸಸ್. ಅಬಾರ್ಷನ್ ಪಿಲ್ಸ್ ಮತ್ತು ಇದರ ಬಳಕೆ ಹೇಗೆ ಅಂತ. ಸೊ ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಘಟನೆ ಹೇಳ್ತೀನಿ. ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಡೇಸಲ್ಲಿ ನಡೆದಂಥ ಒಂದು ಘಟನೆ, ನಿಜವಾದ ಘಟನೆ. ಸೊ ಒಂದಿನ ಏನಾಯಿತು, ನಮ್ಮ ಹಾಸ್ಪಿಟಲಲ್ಲಿ ಯೂಶಲಿ ನಮ್ಮ ಹಾಸ್ಪಿಟಲಲ್ಲಿ ದಿನಕ್ಕೆ 30ರಿಂದ 40 ಡೆಲಿವರಿ ಆಗುತ್ತೆ. ವರ್ಷಕ್ಕೆ ಸರಿಸುಮಾರು 10,000 ಡೆಲಿವರೀಸ್ ಆಗುತ್ತೆ. ಇಂಥ ಬ್ಯುಸಿ ಹಾಸ್ಪಿಟಲ್ಗೆ ಒಂದಿನ ಬೆಳಗ್ಗೆ 10 ಗಂಟೆಗೆ ಒಂದು ಪೇಷಂಟು ರೆಫರ್ ಆಯಿತು ಬೇರೆ ಹಾಸ್ಪಿಟಲಿಂದ. ಸೊ ರೆಫರ್ ಆಗಿರೋ ಪೇಷಂಟು ಯಾವ ರೀತಿ ಪ್ರೆಸೆಂಟ್ ಆಯಿತು ನಮ್ಮ ಲೇಬರ್ ವಾರ್ಡಿಗೆ ಅಂತಂದರೆ, ಪೇಷಂಟ್ ಬಂದಾಗ ತೀವ್ರ ಹೊಟ್ಟೆ ನೋವು ಇತ್ತು ಹಾಗೂ ವೆಜೈನಲ್ ಬ್ಲೀಡಿಂಗ್ ಇತ್ತು. ಆ ಪೇಷಂಟು 20 ವಾರ ಪ್ರೆಗ್ನೆಂಟ್ ಆಗಿದ್ದರು. ಅವರಿಗೆ ಮುಂಚೆ 2 ಸಿಸೇರಿಯನ್ ಸೆಕ್ಷನ್ಗಳಾಗಿತ್ತು. ಸೊ ಅವ್ರು ಬಂದಾಗ ತೀವ್ರ ಹೊಟ್ಟೆ ನೋವಿತ್ತು, ಆಮೇಲೆ ವೆಜೈನಲ್ ಬ್ಲೀಡಿಂಗ್ ಇತ್ತು. ಮುಂಚೆ 2 ಸಿಸೇರಿಯನ್ ಆಗಿರೋ ಕಾರಣದಿಂದ ನಾವು ಬೇರೆ ಹಿಸ್ಟ್ರಿಗಳನ್ನು ಕೇಳ್ತೀವಿ. ಅದು ಕೇಳಾದಮೇಲೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಮಾಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನಿಗೆ ನಾವು ಕಳಿಸಿದಾಗ ಪೇಷಂಟ್ಗೆ ಅಲ್ಲಿ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟಲ್ಲಿ ಒಂದು ಜೀವಂತ ಮಗು, ಇಂಟ್ರಾಯುಟ್ರೈನ್ ಪ್ರೆಗ್ನೆನ್ಸಿ ಅಂದರೆ ಗರ್ಭಕೋಶದ ಒಳಗಿರುವ ಜೀವಂತ ಮಗು ಇದೆ. ಬಟ್ ಅದು ಗರ್ಭಕೋಶದ ಒಳಗೆ ಲೆವೆಲ್ ಇರುತ್ತಲ್ಲ, ಅದಕ್ಕಿಂತ ಕೆಳಗೆ ಜಾರಿ ಬಂದಿದೆ, ಅಂದರೆ ಅಬಾರ್ಷನ್ ಆದ ಸ್ಟೇಜಲ್ಲಿ ಇದೆ ಅಂತ. ಸೊ ನಾವು ಅಂದ್ಕೊಂಡ್ವಿ 20 ವಾರಕ್ಕೆ ಮುಂಚೆ ಎಂದು ಅಬಾರ್ಷನ್ ಇಲ್ದಿರೋವಂಥ ಪೇಷಂಟ್ಗೆ ಈಗ ಯಾಕೆ ಅಬಾರ್ಷನ್ ಆಯಿತು. ನಾವು ಮತ್ತಷ್ಟು ಪ್ರಶ್ನೆಗಳನ್ನು ಅವ್ರಿಗೆ ಕೇಳಿದಾಗ ಆ ಪೇಷಂಟ್ ಹೇಳಿದ್ರು, ನಮಗೆ ಈ ಪ್ರೆಗ್ನೆನ್ಸಿ ಬೇಡದಾಗಿತ್ತು, ಅದಕ್ಕೆ ನಾವು ಅಬಾರ್ಷನ್ ಪಿಲ್ನ ಔಷಧಿ ಅಂಗಡಿಯಿಂದ ನಾವೇ ಖುದ್ದಾಗಿ ಪರ್ಚೇಸ್ ಮಾಡಿ ತಗೊಂಡ್ವಿ ಅಂತ. ಸೊ ಇದು ಯಾವುದೇ ವೈದ್ಯರ ಸಲಹೆ ಇಲ್ಲದೇ ತಾವಾಗಿಯೇ ಮಾತ್ರೆಗಳನ್ನು ಪರ್ಚೇಸ್ ಮಾಡಿರ್ತಾರೆ ಪೇಷಂಟ್ ಮತ್ತು ಅವರ ಹಸ್ಬೆಂಡ್. ಸೊ ಇಂಥ ಕಂಡೀಷನಲ್ಲಿ ಅವರು ನಮ್ಮ ಹಾಸ್ಪಿಟಲ್ಗೆ ಬಂದಾಗ ತೀವ್ರ ಬ್ಲೀಡಿಂಗ್ ಇತ್ತು. ಬ್ಲೀಡಿಂಗ್ ಯಾವ ರೀತಿ ಅಂದರೆ, ನಾವು ನಲ್ಲಿ ಓಪನ್ ಮಾಡಿದಾಗ ನೀರು ಬರುತ್ತಲ್ಲ, ಆ ರೀತಿ ವೆಜೈನಲ್ ಬ್ಲೀಡಿಂಗ್ ಅವರಿಗೆ ಇತ್ತು. ಏನಿಲ್ಲ ಅಂದರೂ ಅವರು ಹಾಸ್ಪಿಟಲ್ಗೆ ಬರೋಕ್ಕಿಂತ ಮುಂಚೆ 1ರಿಂದ 2 ಲೀಟ್ರ್ ರಕ್ತ ಮಾತ್ರ ಖಂಡಿತವಾಗೂ ಲಾಸ್ ಆಗಿರುತ್ತೆ. ನಮ್ಮ ಮುಂದೆನೇ ಏನಿಲ್ಲ ಅಂತಂದ್ರೆ 1 ಲೀಟ್ರ್ ರಕ್ತ ಲಾಸ್ ಆಗಿತ್ತು. ಅವರು ಮಲಗಿರೋಂಥ ಬೆಡ್ ಪೂರ್ತಿ ರಕ್ತದಿಂದ ತುಂಬೋಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ನಾವು ಕ್ವಿಕ್ಕಾಗಿ ಅವರಿಗೆ ಆಪರೇಷನ್ ಥಿಯೇಟ್ರ್ ಒಳಗೆ ತೆಗೆದುಕೊಂಡು ಹೋಗಿ ಜನರಲ್ ಅನಸ್ತೀಷಿಯಾ ಅಂದರೆ ಪೂರ ಶರೀರಕ್ಕೆ ಅನಸ್ತೀಷಿಯಾ ಕೊಡುವಂಥ ಜನರಲ್ ಅನಸ್ತೀಷಿಯಾ ಕೊಟ್ಟು, ಅಂದರೆ ಪೈಪ್ ಮುಖಾಂತರ, ವೆಂಟಿಲೇಷನ್ ಮುಖಾಂತರ ಅವರಿಗೆ ಸಪೋರ್ಟ್ ಕೊಟ್ಟು ಆಪರೇಷನ್ ಥಿಯೇಟ್ರಲ್ಲಿ ನಾವು ಅವರ ಅಬ್ಡಮನ್ ಓಪನ್ ಮಾಡಿದಾಗ ನಮಗೆ ಕಂಡಿದ್ದು ಅಲ್ಲಿ ಯುಟ್ರೈನ್ ರಪ್ಚರ್ ಅಂತಂದರೆ ಗರ್ಭಕೋಶದಲ್ಲಿ 2 ಸತಿ ಸಿಸೇರಿಯನ್ ಆಗಿರೋ ಜಾಗದಲ್ಲಿ ಭಾಳ ವೀಕ್ ಆಗಿರುತ್ತೆ. ಅಂಥ ಒಂದು ಜಾಗ ಬಾಯಿ ಬಿಟ್ಟಿತ್ತು, ಅಂದರೆ ಓಪನ್ ಆಗಿತ್ತು. ಯಾವುದಕ್ಕೆ? ಇವರು ಅಬಾರ್ಷನ್ ಪಿಲ್ ತಗೊಂಡಿರ್ತಾರೆ. ಆ ಸಣ್ಣ ಮಗು ಇರುತ್ತಲ್ಲ, ಅದನ್ನು ಹೊರಗಡೆ ಕಳಿಸೋ ಬರದಲ್ಲಿ ಯುಟ್ರಸ್ ಕಾಂಟ್ರಾಕ್ಟ್ ಆಗಿರುತ್ತೆ. ಕಾಂಟ್ರಾಕ್ಟ್ ಫೋರ್ಸ್ಗೆ ಆ ವೀಕ್ ಜಾಗ ಏನಿದೆ ಅದು ಓಪನ್ ಆಗಿ ಅಲ್ಲಿಂದ ತೀವ್ರ ರಕ್ತಸ್ರಾವ ಶುರುವಾಗಿ ಹೊಟ್ಟೆ ಒಳಗೆ ಏನಿಲ್ಲ ಅಂತಂದರೂ ಒಂದು 2 ಲೀಟ್ರ್ ರಕ್ತ ಕಲೆಕ್ಟ್ ಆಗಿತ್ತು. ಮತ್ತು ನಾನು ಮುಂಚೆನೇ ಹೇಳ್ದಂಗೆ 1ರಿಂದ 2 ಲೀಟ್ರು ರಕ್ತ ಅವರಿಗೆ ಲಾಸ್ ಆಗಿತ್ತು. ಸೊ ಮನುಷ್ಯನ ಬಾಡಿಯಲ್ಲಿ ಇರೋದೇ 5ರಿಂದ 6 ಲೀಟ್ರು ರಕ್ತ. ಅದರಲ್ಲಿ ಆಲ್ಮೋಸ್ಟ್ 3ರಿಂದ 4 ಲೀಟ್ರು ಅವರ ಆಲ್ರೆಡಿ ಕಳ್ಕೊಂಡಿದ್ರು. ಸೊ ಇಮಿಡಿಯೇಟ್ಲಿ ನಾವು ಅವರಿಗೆ ರಕ್ತವನ್ನು ಅರೇಂಜ್ ಮಾಡಿ 2ರಿಂದ 3 ಪ್ಯಾಕೆಟ್ ರಕ್ತವನ್ನು ಇಮಿಡಿಯೇಟ್ಲಿ ನಾವು ಇಂಟ್ರಾಪರೇಟಿವ್ಲಿ ಕೊಟ್ವಿ. ಅದರ ಜೊತೆಗೆ ಪ್ಲೇಟ್ಲೆಟ್ಸ್ ಅದು ಕೊಡಬೇಕಾಗುತ್ತೆ, ಅದನ್ನು ಕೂಡ ಅರೇಂಜ್ ಮಾಡಿ ಕೊಟ್ವಿ. ಇದೆಲ್ಲ ನಾವು ಎಮರ್ಜೆನ್ಸಿ ಸಿಚುವೇಶನ್. ಈ ಟೈಮ್ ಫ್ರೇಮು ಏನು ಅಂದರೆ ಒಂದು ಅರ್ಧದಿಂದ 1 ಗಂಟೆ ಒಳಗೆ ಇದೆಷ್ಟು ನಡೆದಿರೋದು. ಅಂದರೆ ಪೇಷಂಟ್ ಬಂದು ಒಂದು ಅರ್ಧದಿಂದ 1 ಗಂಟೆ ಒಳಗೆ ನಾವು ಅವರಿಗೆ ಕ್ವಿಕ್ಕಾಗಿ ಡಯಾಗ್ನೋಸ್ ಮಾಡಿ ಆಪ್ರೇಷನ್ ಥಿಯೇಟ್ರಿಗೆ ತಗೊಂಡೋಗಿ ಓಪನ್ ಮಾಡಿ, ಅಲ್ಲಿ ನೆಕ್ಸ್ಟ್ ಸಿಚುವೇಶನ್ ಹೇಗಿತ್ತು ಅಂತಂದರೆ ಯೂಟ್ರಸ್ ರಪ್ಚರ್ ಆಗಿರೋದು, ಅಂದರೆ ಒಡೆದೋಗಿರೋದು ಕಾರಣ ನಾವು ಆ ಗರ್ಭಕೋಶನ ಮತ್ತೆ ಹೊಲಿದು ಮುಂಚಿನ ಥರ ಇಡೋಕ್ಕಾಗ ಬರೋದಿಲ್ಲ. ಸೊ ಅಂಥ ಕಂಡೀಷನಲ್ಲಿ ನಾವು ಮದರ್ನ ಜೀವ ಉಳಿಸೋಕ್ಕೆ ಗರ್ಭಕೋಶನೇ ತೆಗಿಬೇಕಾಗೋ ಸಿಚುವೇಶನ್ ಬಂತು. ಅಂದರೆ ಅವರು ಮುಂದೆ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದಿಷ್ಟಕ್ಕೆ ಕಾರಣ ಒಂದು ಸಣ್ಣ ಅಬಾರ್ಷನ್ ಪಿಲ್ ಹಾಗೂ ವೈದ್ಯರ ಸಲಹೆ ಇಲ್ಲದೇ ಇದಿಷ್ಟು ಮಾಡಿದ್ರಿಂದ ಅವರು ಇಂಥ ಪರಿಸ್ಥಿತಿಗೆ ಬರಬೇಕಾಯಿತು. ಸೊ ಅದು ಆಪ್ರೇಷನ್ ಎಲ್ಲ ಮುಗೀತು,
ಏನಿಲ್ಲ ಅಂದರೂ ಒಂದು 2-3 ಗಂಟೆ ನಾವು ಗರ್ಭಕೋಶ ತೆಗಿಯೋಕೆ ಮತ್ತು ಪದೇ ಪದೇ ಎಲ್ಲೆಲ್ಲಿ ಬ್ಲೀಡಿಂಗ್ ಆಗಿರುತ್ತೆ ಅದನ್ನೆಲ್ಲ ಸೂಚನೆ ಮಾಡಿ ಅವರನ್ನು ಸ್ಟೆಬಿಲೈಸ್ ಮಾಡಿ ವೆಂಟಿಲೇಟ್ರ್ ಥ್ರೂ ನಾವು ICUಗೆ ಶಿಫ್ಟ್ ಮಾಡ್ತೀವಿ. ICUಗೆ ಶಿಫ್ಟ್ ಮಾಡಿದಾಗ ನಮಗೆ ಮತ್ತೆ ಕನ್ಫ್ಯೂಷನ್ ಇತ್ತು, ಇವರು ಬರ್ತಾರಾ ಅಂತ. ಸೊ ನಾವು ಅದನ್ನು ತೀವ್ರವಾಗಿ ಅವರನ್ನು ಮಾನಿಟರ್ ಮಾಡಿ ಎವ್ರಿ ಮಿನಿಟ್ 5 ನಿಮಿಷಕ್ಕೊಂದ್ಸತಿ, 15 ನಿಮಿಷ, 30 ನಿಮಿಷಕ್ಕೊಂದ್ಸತಿ ನಾವು ಪದೇ ಪದೇ ಪಲ್ಸ್, BP, ಯೂರಿನ್ ಔಟ್ಪುಟ್ ಇವನ್ನೆಲ್ಲ ನಾವು ಪದೇ ಪದೇ ಚೆಕ್ ಮಾಡಿ, ನಮ್ಮಲ್ಲೂ ಒಂದು ಏನಂದರೆ ಪೇಷಂಟ್ ಬಂದರೆ ಸಾಕು ಅಂತ. ಏನಾಯಿತು, ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಯೂರಿನ್ ಔಟ್ಪುಟ್ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗೋಕ್ಕೆ ಶುರುವಾಯಿತು. ಅಲ್ಲಿಗೆ ನಾವು ಓಕೆ, ಪೇಷಂಟು ಸಾವಿನಿಂದ ತಿರುಗಿ ಬರ್ತಾ ಇದ್ದಾರೆ ಅಂತ ನಮಗೆ ನಮ್ಮಲ್ಲೇ ಒಂಥರ ಖುಷಿ. ಅದಾದಮೇಲೆ ಏನಾಯಿತು, ನಾವು ಮತ್ತೆ ರಕ್ತದ ಪ್ಯಾಕೆಟು ರಕ್ತನ ಪದೇ ಪದೇ ಕೊಟ್ಟು ಅವರಿಗೆ ಮುಂಚಿನ ಥರ ಹಿಮೋಗ್ಲೋಬಿನ್ ಏನಿತ್ತು ಆ ಲೆವೆಲ್ಲಿಗೆ ತಂದು ಅವ್ರು ಏನಿಲ್ಲ ಅಂದರೂ ಒಂದು 8-10 ದಿನ ನಮ್ಮಲ್ಲೇ ಹಾಸ್ಪಿಟ್ಲಲ್ಲಿ ಉಳ್ಕೊಂಡು ಆಮೇಲೆ 10-12 ದಿನ ಆದಮೇಲೆ ಅವರಿಗೆ ಡಿಸ್ಚಾರ್ಜ್ ಕೊಟ್ಟು ಮನೆಗೆ ಕಳಿಸೋವಂಥ ಪರಿಸ್ಥಿತಿ. ಸೊ ಇದಕ್ಕೆಲ್ಲ ಕಾರಣ ಒಂದೇ ಒಂದು ಅಬಾರ್ಷನ್ ಪಿಲ್. ಸೊ ನಾನು ಈ ಘಟನೆ ಸಂಪೂರ್ಣವಾಗಿ ಕ್ಲಿಯರಾಗಿ ನಿಮಗೆ ಏನಕ್ಕೆ ಹೇಳಿದೆ ಪಿನ್ ಟು ಪಿನ್ ಅಂತಂದರೆ, ಯಾವುದೇ ವೈದ್ಯರ ಸಲಹೆ ಇಲ್ಲದೆ ನೀವು ಅಬಾರ್ಷನ್ ಪಿಲ್ಸ್ನ ನಿಮ್ಮ ಇಚ್ಛೆ ಅನುಸಾರ ತೆಗೆದುಕೊಳ್ಳಲು ಆಗೋದಿಲ್ಲ. ನೀವು ಅಬಾರ್ಷನ್ ಪಿಲ್ ತೆಗೆದುಕೊಳ್ಳೋ ಮುಂಚೆ ವೈದ್ಯರ ಸಲಹೆ ಹಾಗೂ ಒಂದು ಸ್ಕ್ಯಾನ್ ಇರಲೇಬೇಕು. ಇಲ್ಲ ಅಂತಂದರೆ ಈ ರೀತಿ ಕಂಡೀಷನ್ಗಳಿಗೆ ಎಡೆ ಮಾಡಿಕೊಡುತ್ತೆ. ಸೊ ಯಾರ್ಯಾರು ಈ ಅಬಾರ್ಷನ್ ಪಿಲ್ಸ್ನ ತಗೋಬೋದು, ಪ್ರೆಗ್ನೆನ್ಸಿ ಆಗಿ ಎಷ್ಟು ದಿನ ತನಕ ಈ ಅಬಾರ್ಷನ್ನ ಪಿಲ್ಸ್ನ ತಗೊಬೋದು. ಸೊ ಅವ್ರಿಗೆ ನಾಲೆಡ್ಜ್ ಇರಲಿಲ್ಲ. ಈ ಅಬಾರ್ಷನ್ ಪಿಲ್ಸ್ನ ನಾವು 7-10 ವಾರ ತನಕ ಮಾತ್ರ ಕೊಡ್ತೀವಿ, ಅದನ್ನು ಕಂಡೀಷನ್ ನೋಡಿಬಿಟ್ಟು ಕೊಡ್ತೀವಿ. ಅವ್ರು ತಗೊಂಡಿದ್ದು 20 ವಾರದ ಪ್ರೆಗ್ನೆನ್ಸಿಯಲ್ಲಿ. ಸೊ ಅವ್ರಿಗೆ ನಾಲೆಡ್ಜ್ ಇದ್ದಿದ್ರೆ ಅವರು ಆ ಟ್ಯಾಬ್ಲೆಟ್ನ ತಗೊಳ್ತಿರ್ಲಿಲ್ಲ. ಸೊ ಯೂಶಲಿ ಏನಾಗುತ್ತೆ, ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರೋಟೋಕಾಲ್ ಪ್ರಕಾರ 7 ವಾರದ ಪ್ರೆಗ್ನೆನ್ಸಿ ತನಕ ಈ ಅಬಾರ್ಷನ್ ಪಿಲ್ಸ್ನ ಕೊಡ್ಬೋದು. ಅಮೇರಿಕನ್ ಕಾಲೇಜ್ ಆಫ್ ಗೈನಕಾಲಜಿಸ್ಟ್ ಸೊಸೈಟಿ ಏನು ಹೇಳುತ್ತೆ ಅಂತ ಅಂದರೆ ಒಂದು 10 ವಾರ ತನಕ ಇದನ್ನು ಕೊಡ್ಬೋದು. ಸೊ ಇದನ್ನೆಲ್ಲ ಡಿಸೈಡ್ ಮಾಡೋದು ಯಾರು? ನಿಮ್ಮ ವೈದ್ಯರು. ಮುಂದಿಂದು ಈ ಅಬಾರ್ಷನ್ ಪಿಲ್ಸ್ನ ಮತ್ತಾರು ತಗೋಬಾರ್ದು. ಪ್ರಾಪರ್ಟಿ ಇದ್ದು ಪ್ರೆಗ್ನೆನ್ಸಿ ಆದವರು ಈ ಅಬಾರ್ಷನ್ ಪಿಲ್ಸ್ನ ತಗೋಬಾರ್ದಾಗಿರುತ್ತೆ. ಮತ್ತು ಯಾವುದೇ ಬ್ಲೀಡಿಂಗ್ ಟೆಂಡೆನ್ಸಿ, ರಕ್ತ ಹೆಪ್ಪುಗಟ್ಟಿಕೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅಂಥ ಪೇಷಂಟ್ಸು ಈ ಅಬಾರ್ಷನ್ ಪಿಲ್ಸ್ನ ತಗೊಬಾರ್ದು. ಕೆಲವರಿಗೆ ಈ ಅಬಾರ್ಷನ್ ಪಿಲ್ಸಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ. ಮುಂಚೆ ತಗೊಂಡಿದ್ದು ಗೊತ್ತಿದ್ದವರಿಗೆ ಇಂಥ ಪದೇ ಪದೇ ರಿಪೀಟ್ ಮಾಡೋದ್ರಲ್ಲಿ ಆಗ್ತಾ ಇದೆ. ವೈದ್ಯರನ್ನು ಭೇಟಿ ಆದರೆ ಅವಾಗ ಒಂದು ಸ್ಕ್ಯಾನ್ ಮಾಡಿಸ್ತೀವಿ, ಪ್ರಿಲಿಮಿನರಿ ಸ್ಕ್ಯಾನ್, ವಯಬಿಲಿಟಿ ಸ್ಕ್ಯಾನ್. ನಾನು ಮುಂಚಿನ ವೀಡಿಯೋದಲ್ಲಿ ಹೇಳ್ದಂಗೆ ವಯಬಿಲಿಟಿ ಸ್ಕ್ಯಾನು ಏನಕ್ಕೆ ಮಾಡ್ತೀವಿ, ನಾವು ಗರ್ಭಕೋಶದೊಳಗೆ ಪ್ರೆಗ್ನೆನ್ಸಿ ಇದೆಯಾ ಅಥವಾ ಹೊರಗಡೆ ಇದೆಯಾ ಪ್ರೆಗ್ನೆನ್ಸಿ ನೋಡ್ಕೊಳೋದಕ್ಕೆ, ಮತ್ತು ಗರ್ಭಕೋಶ ಜೀವಂತ ಇದೆಯಾ ಅಂತ. ಗರ್ಭಕೋಶದ ಹೊರಗಡೆ ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಈ ಅಬಾರ್ಷನ್ ಪಿಲ್ಸ್ನ ಕೊಡೋಕ್ಕೆ ಬರೋದಿಲ್ಲ, ಅದಕ್ಕೆ ಸಪ್ರೇಟಾಗಿ ಆಪ್ರೇಷನ್ ಮಾಡಬೇಕಾಗುತ್ತೆ. ಗರ್ಭಕೋಶದ ಒಳಗಿರುವ ಪ್ರೆಗ್ನೆನ್ಸಿಗಳಿಗೆ ಮಾತ್ರ ಈ ಅಬಾರ್ಷನ್ ಪಿಲ್ಸ್ ಕೊಡೋದಾಗುತ್ತೆ. ಮತ್ತು ಮುಂಚೆ ನಿಮಗೆ ಸಿಸೇರಿಯನ್ಗಳು 1 ಅಥವಾ 2 ಸಿಸೇರಿಯನ್ಗಳಾಗಿದ್ದರೆ ನಿಮ್ಮ ಮೇಲೆ ತೀವ್ರ ನಿಗಾ ಇಟ್ಟು ಈ ಅಬಾರ್ಷನ್ ಪಿಲ್ಸ್ನ ಕೊಡಬೇಕಾಗುತ್ತೆ. ಅಂಥವರು ಹಾಸ್ಪಿಟಲ್ಗೆ ದಾಖಲಾಗಿ ಈ ಅಬಾರ್ಷನ್ ಪಿಲ್ಸ್ನ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಮುಂಚೆ ನಾರ್ಮಲ್ ಡೆಲಿವರಿ ಆದವರು ಮನೆಯಲ್ಲೇ ಈ ಅಬಾರ್ಷನ್ ಪಿಲ್ಸ್ನ ಬಳಸ್ಬೋದಾಗಿರುತ್ತೆ. ಸೊ ಈ ಅಬಾರ್ಷನ್ ಪಿಲ್ಸ್ಗಳು ಏನು, ಇದು ಯಾವ ರೀತಿ ತಗೊಳೋದು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವಿಲ್ಲಿ ನೋಡ್ತಿದ್ದಂಗೆ ಈ ಅಬಾರ್ಷನ್ ಪಿಲ್ಸ್ಗಳು 5 ಇರುತ್ತೆ. ಪಿಲ್ಸ್ ಅಂದರೆ ಮಾತ್ರೆ. ಇದರಲ್ಲಿ ಮುಂದೆ ಇರೋದು ಮಿಫಿಪ್ರಸ್ಟೋನ್ ಟ್ಯಾಬ್ಲೆಟ್, ಮತ್ತು ಹಿಂದೆ 4 ಇದೆಯಲ್ಲ ಅದು ಮಿಸೋಪ್ರೋಸ್ಟಲ್ ಟ್ಯಾಬ್ಲೆಟ್. ಈ ಮಿಫಿಪ್ರಸ್ಟೋನ್ ಟ್ಯಾಬ್ಲೆಟ್ನ ನೀವು ಬೇಡವಾದ ಪ್ರೆಗ್ನೆನ್ಸಿಗಳಲ್ಲಿ ಡಿಸೈಡ್ ಮಾಡಿದರೆ 7 ವಾರದೊಳಗಿದ್ದರೆ ಅದನ್ನು ಮೊದಲನೇ ದಿನ ತಗೊಬೇಕಾಗುತ್ತೆ. ಮೊದಲನೇ ದಿನ ಅಂತಂದರೆ ನೀವು ಒಂದು ದಿನ ನಿಗದಿ ಮಾಡ್ತೀರ, ಆ ದಿನ ನೀವು ಈ ಮಿಫಿಪ್ರಸ್ಟೋನ್ ಟ್ಯಾಬ್ಲೆಟ್ನ ತಗೊಳ್ತೀರ. ಇದಾಗಿ 24-48 ಗಂಟೆ ಆದಮೇಲೆ ಈ ಹಿಂದೆ ಕಾಣ್ತಿರೋ ಅಂಥ ಮಿಸೋಪ್ರೋಸ್ಟಲ್ ಟ್ಯಾಬ್ಲೆಟ್ಗಳು 4 ಟ್ಯಾಬ್ಲೆಟ್ನ ಒಂದೇ ಸತಿ ನಾಲ್ಗೆ ಕೆಳಗಡೆ ಇಟ್ಟು ಈ ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡಿ ತಗೊಬೇಕು. ಸೊ ಇದಾದಮೇಲೆ ನಿಮಗೆ ಹೊಟ್ಟೆಯಲ್ಲಿ ಕಾಂಟ್ರಾಕ್ಷನ್ ಪೇಯ್ನ್ ಬಂದು ಮತ್ತು ಬ್ಲೀಡಿಂಗ್ ಆಗಿ ಗರ್ಭಕೋಶ ಒಳಗೆ ಇರುವ ಪ್ರೆಗ್ನೆನ್ಸಿ ಅಬಾರ್ಟ್ ಆಗಿ ಹೋಗುತ್ತೆ. ಸೊ ನಾನು ಹೇಳಿದಂಥ ಘಟನೆಯಿಂದ ನಿಮಗೆ ಗೊತ್ತಾಯಿತು ಒಂದು ಸಣ್ಣ ಅಬಾರ್ಷನ್ ಪಿಲ್ಲು ಎಷ್ಟೆಲ್ಲ ಅವಾಂತರ ಕ್ರಿಯೇಟ್ ಮಾಡಿತ್ತು.
ಒಂದು ಪ್ರೆಗ್ನೆಂಟ್ ಲೇಡಿನ ಜೀವನೇ ತೆಗೆಯುವಂಥ ಪರಿಸ್ಥಿತಿಗೆ ಹೋಗಿತ್ತು. ಅಂಥದ್ರಲ್ಲೂ ಕೂಡ ನಾವು ಆಪ್ರೇಷನ್ ಮಾಡಿ ಗರ್ಭಕೋಶ ತೆಗೆದು ICU ಅಲ್ಲಿ 3 ರಿಂದ 4 ದಿನ ಇದ್ದು 10 ರಿಂದ 15 ದಿನ ಆದಮೇಲೆ ಅವರು ಡಿಸ್ಚಾರ್ಜ್ ಆಗಿ ಮನೆ ಹೋದರು. ಇಷ್ಟೊಂದು ಸಫರಿಂಗು ಒಂದು ಸಣ್ಣ ಅಬಾರ್ಷನ್ ಪಿಲ್ಲು ಮತ್ತು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡಿರೋ ಕಾರಣದಿಂದ ಇಷ್ಟೆಲ್ಲ ಅವರು ಅನುಭವಿಸ್ಬೇಕಾಯಿತು. ಸೊ ನಾನು ಈ ವಿಡಿಯೋ ಮುಖಾಂತರ ಏನು ಕೇಳ್ಕೊಳೋದು ಅಂತಂದರೆ, ನೀವು ಅಬಾರ್ಷನ್ ಪಿಲ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ವೈದ್ಯರನ್ನು ಖಡಾಖಂಡಿತವಾಗಿ ಭೇಟಿಯಾಗಿ ಅವರ ಸಲಹೆ ಅನುಸಾರ ನೀವು ನಡ್ಕೊಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಈ ವಿಷಯ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.